ಸ್ನೇಹಿತರೆ ನಮಸ್ಕಾರ. ಆತ ನೂರಾರು ಕೋಟಿಯ ಒಡೆಯ, ಸಚಿವ ಸ್ಥಾನ ಇದ್ದಂತಹ ನಾಯಕ, ಶಾಸಕನಾಗಿದ್ದಂತಹ ನಾಯಕ, ರಾಜಕಾರಣಿಯಾಗಿ ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡಿರುವಂತಹ ನಾಯಕ. ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿದಂತಹ ನಾಯಕ. ಆದರೆ ಏನು ಮಾಡ್ತೀರಾ, ಇದೇ ನಾಯಕ ಮತ್ತೊಬ್ಬನನ್ನು ಮುಗಿಸುವಂತಹ ಹತ್ಯೆ ಕೇಸ್ನಲ್ಲಿ ಒಳಗಾಗಿದ್ದು ಮತ್ತು ಅಲ್ಲಿ ಮಾಡಿದಂಥ ಷಡ್ಯಂತ್ರಗಳು ಹೊರಗಡೆ ಬಂದಿದ್ದು, ಕೊನೆಗೆ ಈಗ ಜೀವಾವಧಿ ಶಿಕ್ಷೆ ಆಗಿರೋದು, ಇವೆಲ್ಲವೂ ಕೂಡ ಹೋಗಾಗಿದೆ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಗೊತ್ತಾಗಿರ್ಬೋದು, ವಿನಯ್ ಕುಲಕರ್ಣಿ ಬಗ್ಗೆನೇ ಹೇಳ್ತಿರೋದು. ಇದೇ ವಿನಯ್ ಕುಲಕರ್ಣಿ ಈಗ ಜೈಲು ಸೇರಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ವಿನಯ್ ಕುಲಕರ್ಣಿಗೆ ಕೈದಿ ಸಂಖ್ಯೆ 16,110 ಕೊಡಲಾಗಿದೆ. 16,110 ಕೈದಿ ಸಂಖ್ಯೆ. ಇಂತಹ ಒಂದು ಸಂಖ್ಯೆ ಸಿಕ್ಕಿದ ಬಳಿಕ ವಿನಯ್ ಕುಲಕರ್ಣಿ ಜೀವನ ಹೇಗಿದೆ ಜೈಲಿನ ಒಳಗಡೆ? ರೊಟೀನಾಗಿ ವಿನಯ್ ಕುಲಕರ್ಣಿಗೆ ಯಾವ ರೀತಿಯಾದಂತಹ ಸಂಕಷ್ಟಗಳು ಎದುರಾಗ್ತವೆ, ಹಾಗೆಯೇ ಸವಾಲುಗಳು ಎದುರಾಗ್ತವೆ. ಹಾಗೆಯೇ ಜೈಲು ಸೇರಿದಂಥ ಆರೋಪಿಗಳು ಸಹಜವಾಗಿ ಕೂಲಿ ಕೆಲಸವನ್ನು ಮಾಡಬೇಕು, ಸಂಪಾದನೆಯನ್ನು ಮಾಡಬೇಕು, ಇವೆಲ್ಲವೂ ಕೂಡ ಇರ್ತದೆ. ವಿನಯ್ ಕುಲಕರ್ಣಿ ಮಾಜಿ ಸಚಿವನಾಗಿದ್ದಂಥವನು. ಹಾಗಿದ್ದರೂ ಕೂಡ ಈ ಕೆಲಸಗಳನ್ನೆಲ್ಲ ಮಾಡಬೇಕಾ? ಹೇಗಿರುತ್ತೆ ಜೈಲಿನ ಒಳಗಡೆ ಮಾಜಿ ಸಚಿವನ ಜೀವನ ಅನ್ನುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಯಾವುದು ಯಾರಿಗೆ ಸರಿಸಮಾನವಾಗಿ ಸಿಗ್ತದೋ ಸಿಗಲ್ವೋ ಗೊತ್ತಿಲ್ಲ, ಆದರೆ ಕಾನೂನು ಅನ್ನೋದು ಮಾತ್ರ ಎಲ್ರಿಗೂ ಕೂಡ ಸರಿಸಮನಾಗಿ ಕೆಲಸ ಮಾಡ್ತದೆ. ಈಗ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿ ವಿಚಾರಕ್ಕೆ ಬಂದರೂ ಕೂಡ ಇದೇ ಆಗ್ತದೆ. ನೂರಾರು ಕೋಟಿ ಆಸ್ತಿಯನ್ನು ಹೊಂದಿದ್ರೂ ಕೂಡ, ಮಾಜಿ ಸಚಿವನಾಗಿದ್ದರೂ ಕೂಡ, ಸರ್ಕಾರದಲ್ಲಿ ಪ್ರಭಾವಿ ಆಗಿದ್ದರೂ ಕೂಡ ಕಾನೂನಿನ ಮುಂದೆ ಇದ್ಯಾವುದು ಕೂಡ ನಡೆಯೋದಿಲ್ಲ. ತಪ್ಪೇ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡಿ ಮತ್ತೊಬ್ಬನ ಹತ್ಯೆಗೆ ಕಾರಣವಾದಂತಹ ಕಾರಣಕ್ಕೆ ಇವತ್ತು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಮಾಜಿ ಸಚಿವನಿಗೆ ಬಂದಿದೆ. ಜೈಲಿನ ಹಿಂದೆ ಹೋಗಿಬಿಟ್ಟು ಕಂಬಿಯನ್ನು ಎಣಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನೀವೇ ಆಲೋಚನೆ ಮಾಡಿ, ಮನುಷ್ಯ ಯಾವ ರೀತಿ ತನ್ನ ಹಣೆ ಬರಹವನ್ನು ಈ ಹಿಂದೆ ಬರ್ಕೊಂಡು ಬಂದಿರ್ತಾನೆ ಅಂಥೇಳಿ. ಈಗ ನೀವೇ ಯೋಚನೆ ಮಾಡಿರಿ, ವಿನಯ್ ಕುಲಕರ್ಣಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಾನು ನೀವು ಸೀದಾ ಹೋಗಿ ಭೇಟಿ ಮಾಡೋದಕ್ಕೆ ಸಾಧ್ಯವಾಗ್ತಿತ್ತಾ? ಈ ಹಿಂದೆ ಆಗ್ತಿತ್ತಾ? ಇಲ್ಲ. ಅವನ ಆ ಆಡಂಬರ, ರಾಜಕಾರಣಿ ಆಗಿದ್ದಂತಹ ಇದು ವಿನಯ್ ಕುಲಕರ್ಣಿ ಅಂತಲ್ಲ ನಾನು ಹೇಳ್ತಿರೋದು, ಜನರಲಾಗಿ ಯಾರೋ ರಾಮ ಭೀಮ ಶ್ಯಾಮ ಯಾರೋ ಒಬ್ಬರು ಆಗಿರ್ಬೋದು. ಒಬ್ಬ ಸಚಿವನಾಗಿದ್ದಂಥವನು ಅಥವಾ ಸಚಿವನಾಗಿರುವನಂಥವನ್ನ ನೀವು ಅಷ್ಟು ಈಸಿಯಾಗಿ ಹೋಗಿ ಭೇಟಿ ಮಾಡಲಿಕ್ಕೆ ಸಾಧ್ಯನಾ? ಅದು ಯಾಕ್ರಿ, ನಿಮ್ಮ ಏರಿಯಾದ MLA ನೀವು ಈಸಿಯಾಗಿ ಹೋಗಿ ಭೇಟಿ ಮಾಡೋದಕ್ಕೆ ಸಾಧ್ಯನಾ? ಆಗಲ್ಲ. ಅವ್ರ ಹಿಂದೆ ಚೇಲಗಳು ಅಷ್ಟು ಜನ ಇರ್ತಾರೆ, ಅವರು ಹೇಳ್ದಂಗೆ ಕುಣಿಯೋದು, ಹೀಗೆಲ್ಲ ಒಂದು ವ್ಯವಸ್ಥೆ ಇರ್ತದೆ. ಅಂಥದ್ರಲ್ಲಿ ಇವತ್ತಿಗೆ ಈ ಹಾಲಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪರಿಸ್ಥಿತಿ ಹೇಗಾಗಿದೆ ಅಂದರೆ, 17 ಜನ ಆರೋಪಿಗಳಲ್ಲಿ ಇವರು ಒಬ್ಬರು ಕೈದಿ ಸಂಖ್ಯೆಯನ್ನು ಕೂಡ ಪಡ್ಕೊಂಡು ಪರಪ್ಪನ ಅಗ್ರಹಾರದಲ್ಲಿ 16,110ನೇ ಕೈದಿಯಾಗಿ ಜೈಲು ಸೇರುವಂಥ ಪರಿಸ್ಥಿತಿ ಬಂದಿದೆ. ಅದು ಕೂಡ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಿರುವಂಥ ಕೈದಿಯಾಗಿ ಜೈಲು ಸೇರ್ತಾ ಇದ್ದಂತೆ ಬಿಕ್ಕಿ ಹತ್ತಿರುವಂತಹ ವಿನಯ್ ಕುಲಕರ್ಣಿ ಸಹಜವಾಗಿ ಇನ್ನೂ ಅನಿವಾರ್ಯವಾಗಿ ಜೈಲಿನ ಒಳಗಡೆ ದಿನವನ್ನು ಕಳೆಯುವಂಥ ಪರಿಸ್ಥಿತಿ. ಏನೂ ಇಲ್ಲ, ಹೊರಗಡೆ ಜಗತ್ತನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಜೈಲಿನ ಊಟ, ಜೈಲಿನ ಕೆಲಸ ಎಲ್ಲವೂ ಕೂಡ ಜೈಲಿನ ನಿಯಮದ ಪ್ರಕಾರನೇ ಸಾಗ್ತದೆ. ಅಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವ್ರಿಗೇನೂ ಕೂಡ ಕೊಡೋದಿಲ್ಲ, ಅವ್ರಿಗೇನೂ ಕೂಡ ಮಾಡೋದಿಲ್ಲ ಅಂತೇಳಿ ಹೇಳಂಗಿಲ್ಲ. ಅಣ್ಣ ನಾನು ಮಾಜಿ ಸಚಿವ ಕಣಣ ಅಂತೇಳಿ ಹೇಳಿದ್ರು ಕೇಳೋರು ಯಾರೂ ಇಲ್ಲ. ಗುರು 5 ಗಂಟೆಗೆ ಹೇಳೋ, 9:30 ಗಂಟೆ ಒಳಗೆ ಮಲಗು ಅಷ್ಟೇ. ಆ ಮಿಡ್ಲಲ್ಲಿ ಏನೇನು ನಿಯಮಗಳಿದಾವೋ ಅದನ್ನು ಮಾಡಲೇಬೇಕು. ಯಾವ ಕಾರಿಲ್ಲ, ಯಾವ ಬಂಗ್ಲೆ ಇಲ್ಲ, ಯಾವ ಐಷಾರಾಮಿ ಜೀವನ ಇಲ್ಲ, ಆಳು ಕಾಳು ಅಧಿಕಾರ ದರ್ಬಾರು ಯಾವುದೂ ಇಲ್ಲ. ಇಲ್ಲಿ ಮನೆಗೆ ಬಂದು ಬೂಟ್ ನಗ್ತಾ ಇದ್ರಲ್ಲ ಅಧಿಕಾರಿಗಳು, ಅವರೂ ಕೂಡ ಬರಲ್ಲ, ಯಾರೂ ಕೂಡ ಬರಲ್ಲ. 2 ಬಾರಿ ಶಾಸಕನಾಗಿ ಒಮ್ಮೆ ರಾಜ್ಯದ ಮಂತ್ರಿಯೂ ಕೂಡ ಆಗಿದ್ದಂಥ ವಿನಯ್ ಕುಲಕರ್ಣಿ ಈ ಪರಿಸ್ಥಿತಿಯನ್ನು ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು ಬಹುಶಃ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಹೌದು, 10 ವರ್ಷದ ಹಿಂದಿನ ಕೇಸಿದು ಈಗ ಜೀವವನ್ನು ಪಡ್ಕೊಂಡು ಈಗ ಇಂಥದ್ದೊಂದು ಚರ್ಚೆಗೆ ನಾಂದಿ ಹಾಡಿದೆ. ಸರಿ ರೀ, ವಿನಯ್ ಕುಲಕರ್ಣಿ ಜೈಲು ಜೀವನ ಹೇಗಿರುತ್ತದೆ
ಇಂಟ್ರೆಸ್ಟಿಂಗ್ ಆದಂಥ ಸಂಗತಿ, ಕೊನೆವರೆಗೂ ನೋಡಿ. ಯಾಕಂತೇಳಿದ್ರೆ ತುಂಬ ಇನ್ಫಾರ್ಮೇಷನ್ಸ್ ಇರುವಂಥ ವಿಡಿಯೋ ಇದು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಈ ವಿನಯ್ ಕುಲಕರ್ಣಿಗೆ ಈಗಾಗಲೇ ಕೈದಿ ನಂಬರನ್ನು ಕೂಡ ಕೊಡಲಾಗಿದೆ. 16,110 ಕೈದಿ ನಂಬರು. ಈ ಸಂದರ್ಭದಲ್ಲಿ ಏನೆಲ್ಲ ಸೌಲಭ್ಯಗಳಿರ್ತದೆ, ಏನೆಲ್ಲ ಕಂಡೀಷನ್ಸ್ಗಳಿರ್ತದೆ, ಹೇಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ಈ ವಿನಯ್ ಕುಲಕರ್ಣಿಗೆ ಧರಿಸೋದಕ್ಕೆ 2 ಫುಲ್ ಸ್ಲೀವ್ ಶರ್ಟು, 2 ಪೈಜಾಮ ಅಥವಾ ಪ್ಯಾಂಟು, 2 ಒಳ ಉಡುಪು, 2 ಟವಲ್ ಮತ್ತು 2 ಟೋಪಿಗಳನ್ನು ಕೊಡ್ತಾರೆ. ಮಲಗೋದಕ್ಕೆ ಯಾವ ಬೆಡ್ಗಳು ಇರೋದಿಲ್ಲ. ಹೆವಿ 50 ಲಕ್ಷ 60 ಲಕ್ಷದ ಬೆಡ್ಗಳಿರಲ್ಲ. ಸಿಂಪಲ್ ಜಮ್ಖಾನ ಅಥವಾ ಹಾಸಿಗೆ ಅಥವಾ ದಿಂಬು, ಅದ್ರ ಜೊತೆಗೆ ಒಂದು ಹೊದಿಕೆ, ಇಷ್ಟೇ ಕೊಡೋದು, ಬೇರೆ ಏನು ಕೂಡ ಕೊಡಲ್ಲ. ಆಯಿತಾ? ಇನ್ನು ಊಟ ಮಾಡೋದಕ್ಕೆ ಬೆಳ್ಳಿ ಪ್ಲೇಟೋ ಬಂಗಾರದ ಪ್ಲೇಟೋ ಕೊಡಲ್ಲ ಕಣ್ರಿ. ಕೊಡೋದು ಕೇವಲ ಸ್ಟೀಲಿನ ಪ್ಲೇಟು, ಒಂದು ಪ್ಲೇಟು, ಒಂದು ಮಗ್ಗು, ಒಂದು ಬೌಲು ಮತ್ತೊಂದು ಲೋಟ, ಇಷ್ಟೇ ಕೊಡೋದು, ಬೇರೆ ಏನು ಕೂಡ ಕೊಡಲ್ಲ. ಇವೆಲ್ಲವೂ ಕೂಡ ಸ್ಟೀಲ್ದು, ಬೆಳ್ಳಿದು ಅಲ್ಲ, ಬಂಗಾರದ್ದು ಅಲ್ಲ. ಇದನ್ನು ಚೇಂಜ್ ಮಾಡೋದು ಯಾವ ಗೊತ್ತಾ? 2 ವರ್ಷಕ್ಕೊಮ್ಮೆ ಬದಲಾಯಿಸ್ಕೊಡ್ತಾರೆ. ತಗೊಳ್ಳೋಣ ಬೇರೆ ಅಂತೇಳ್ಬಿಟ್ಟು ಹೊಸದು ಕೊಡ್ತಾರೆ. ಇನ್ನು ಸೋಪು, ಟೂತ್ಪೇಸ್ಟು ಇವರೆಲ್ಲ ಫಾರಿನ್ ಇಂಪೋರ್ಟೆಡ್ ಬ್ರ್ಯಾಂಡ್ಗಳನ್ನು ಬಳಸ್ತಾ ಇದ್ದವರು ಮನೇಲಿದ್ದಾಗ. ಇನ್ನು ಕಟಿಂಗು, ಶೇವಿಂಗು ಇವೆಲ್ಲದೂ ಕೂಡ ಎಲ್ಲ ಜೈಲಿನ ನಿಯಮದ ಪ್ರಕಾರನೇ ಆಗಬೇಕು. ಎಲ್ಲ ಕೈದಿಗಳಿಗೂ ಕೂಡ ಪ್ರತಿದಿನ ಒಂದು 25 ಗ್ರಾಮ್ನಷ್ಟು ಟೂತ್ಪೇಸ್ಟು, ಹಲ್ಲಿನ ಪುಡಿ ಎಲ್ಲವನ್ನು ಕೂಡ ಕೊಡ್ತಾರೆ. 15 ದಿನಕ್ಕೊಮ್ಮೆ ಇದನ್ನು ಕೊಡ್ತಾರೆ. 15 ದಿನಕ್ಕೊಮ್ಮೆ ಅಂದರೆ ಆ 15 ದಿನ ಅದರಲ್ಲೇ ಉಜ್ಜಬೇಕು, ಅದರಲ್ಲೇ ತಿಕ್ಕಬೇಕು. ಆಯಿತಾ? ಇನ್ನು ವಾರಕ್ಕೊಮ್ಮೆ 25 ಗ್ರಾಮ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೊಡ್ತಾರೆ, ಹಚ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾವ ಬಾಡಿ ಲೋಷನ್ನು ಇಲ್ಲ, ಯಾವ ಶಾಂಪು ಸುಡುಗಾಡು ಇಲ್ಲ, ಎಲ್ಲವೂ ಕೂಡ ಇದೆ. ಇನ್ನು ಬಾಚಣಿಗೆ ಒಂದು ಕೊಡ್ತಾರೆ, ತಲೆ ಬಾಚ್ಕೊಳ್ಳಿ ಅಂತೇಳ್ಬಿಟ್ಟು. ಕನ್ನಡಿ ವ್ಯವಸ್ಥೆ ಕೂಡ ಇರ್ತದೆ. ಪುರುಷ ಕೈದಿಗಳಿಗೆ ತಿಂಗಳಿಗೊಮ್ಮೆ ಕಟ್ಟಿಂಗನ್ನು ಮಾಡಿಸ್ಕೊಳ್ಳೋದಕ್ಕೆ, ವಾರಕ್ಕೊಮ್ಮೆ ಶೇವಿಂಗನ್ನು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಅದು ಬಿಟ್ಟರೆ ಬೇರೆ ಏನೂ ಕೂಡ ಇರಲ್ಲ. ಬೆಳಗ್ಗೆ ತಿಂಡಿಗೆ ಏನು, ಊಟಕ್ಕೇನು, ವಿನಯ್ ಕುಲಕರ್ಣಿ ಸೇರಿದಂತೆ ಪರಪ್ಪನ ಅಗ್ರಹಾರ ಜೈಲಿನಿರುವಂಥ ಎಲ್ಲ ಕೈದಿಗಳಿಗೂ ಒಂದೇ ರೀತಿಯಾದಂಥ ಮೆನು. ಈಗ ಕಟಿಂಗ್ ಶೇವಿಂಗ್ ಮಾಡಿಕೊಂಡು ಅದಾದಮೇಲೆ ಏನು ಫೇಸ್ ಮಸಾಜ್ ಮಾಡ್ಕೊಳ್ತೀನಿ, ಅದು ಮಾಡ್ಕೊಳ್ತೀನಿ, ಇದು ಮಾಡ್ಕೊಳ್ತೀನಿ, ಅದು ಯಾವುದೂ ಇಲ್ಲ. ಆಯಿತಾ? ಅದಾದಮೇಲೆ ಇನ್ನು ಊಟ ತಿಂಡಿ ವಿಚಾರಕ್ಕೆ ಬಂದರೆ ಯಾವ 5 ಸ್ಟಾರ್ ಹೋಟೆಲಿಂದನೂ ಬರಲ್ಲ, ಏನು ಬದನೆಕಾಯಿನೂ ಬರಲ್ಲ. ಉತ್ತರ ಕರ್ನಾಟಕ ಶೈಲಿ ಊಟನೂ ಇಲ್ಲ, ದಕ್ಷಿಣ ಭಾರತದ ಶೈಲಿಯ ಊಟನೂ ಇಲ್ಲ, ಎಲ್ಲ ಒಂದೇ. ಎಲ್ರಿಗೂ ಕೂಡ ಒಂದೇ ಥರದ್ದು ಊಟ. ಯಾವ VIP ಅಂತೇಳ್ಬಿಟ್ಟು ಏನು ಸ್ಪೆಷಲ್ ಕೂಡ ಏನೂ ಇರೋದಿಲ್ಲ. ಅಂದರೆ ಬೆಳಗ್ಗೆ 7 ಗಂಟೆಗೆ ತಿಂಡಿ ರೆಡಿಯಾಗಿರ್ತದೆ. ಒಂದಿನ ಟೊಮೊಟೊ ಬಾತು, ಒಂದಿನ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಉಪ್ಪಿಟ್ಟು, ಈ ರೀತಿ ದಿನಕ್ಕೊಂದು ತಿಂಡಿ ಇರ್ತದೆ. ದಿನವೂ ಒಂದೇ ಇರಲ್ಲ, ಒಂದು ರೀತಿ ಹಾಸ್ಟೆಲ್ ರೀತಿ ಅಥವಾ PG ರೀತಿ. ಜೊತೆಗೆ ಒಂದು ಕಾಫಿ ಅಥವಾ ಟೀ ಕೊಡ್ತಾರೆ. ಬೆಳಗ್ಗೆ 7, 7:30, 8 ಗಂಟೆ ಒಳಗೆ ಮುಗಿದು ಹೋಗಬೇಕು. ಆಯಿತಾ? 12 ಗಂಟೆಗೆಲ್ಲ ಮಧ್ಯಾಹ್ನದ ಊಟ ರೆಡಿಯಾಗಿರ್ತದೆ. ಊಟಕ್ಕೆ ಅನ್ನ, ಚಪಾತಿ ಅಥವಾ ಮುದ್ದೆ, ಸಾಂಬಾರು, ಮಜ್ಜಿಗೆ ಅಥವಾ ಮೊಸರು ಇಷ್ಟು ಕೊಡ್ತಾರೆ. ಸಂಜೆ 6 ಗಂಟೆಗೆ ರಾತ್ರಿ ಹೊತ್ತಿನ ಊಟ ರೆಡಿಯಾಗಿರ್ತದೆ. ಅಂದಹಾಗೆ ತಿಂಡಿ ಊಟಗಳನ್ನು ಗ್ರಾಮ್ ಲೆಕ್ಕದಲ್ಲಿ ಕೊಡೋದು, ಏನು KG ಗಟ್ಟಲೆ ಕೊಡಲ್ಲ. ಅದು ಕೂಡ 200 ಗ್ರಾಮು 300 ಗ್ರಾಮ್ ಅಂತ ಹೇಳಿಬಿಟ್ಟು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಸಾಂಬಾರು ಮಜ್ಜಿಗೆಗಳನ್ನು ML ಲೆಕ್ಕದಲ್ಲಿ ಕೊಡೋದು. ಕಾಫಿ ಟೀನೂ ಕೂಡ ಹಾಗೆ 100 ml 50 ml 200 ml ಅಂತ ಹೇಳಿ ಲೆಕ್ಕ ಹಾಕಿ ಕೊಡ್ತಾರೆ. ಇನ್ನು ಚಿಕನ್ ಮಟನ್ ತಿನ್ನೋರಿಗೆ, ಮೀನು ಮೊಟ್ಟೆ ತಿನ್ನೋರಿಗೆ ಬೇರೆ, ಅದನ್ನು ತಿನ್ನಲ್ಲ ಅಂದರೆ ಬೇರೆ. ಇಲ್ಲಿ ವಿನಯ್ ಕುಲಕರ್ಣಿ ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್ನು. ಸೊ ದಟ್ಟು ಅವರಿಗೆ ವೆಜ್ಜೇ ಮೆನು. ಇನ್ನು ಸಾಮಾನ್ಯವಾಗಿ ಜೈಲಿನಲ್ಲಿ ಮಾಂಸಾಹಾರಿಗಳಿಗೆ ತಿಂಗಳಿಗೆ ಮೊದಲ ಶುಕ್ರವಾರ ರಾತ್ರಿ ಊಟಕ್ಕೆ ಬೋನ್ಲೆಸ್ ಮಟನನ್ನು ಕೊಡಲಾಗುತ್ತೆ. 4-5 ಪೀಸ್ ಮಾತ್ರ. ತಿಂಗಳಿನ 2ನೇ ಶುಕ್ರವಾರ ಚಿಕನ್ ಸಿಗ್ತದೆ, 3ನೇ ಶುಕ್ರವಾರ ಮತ್ತೆ ಮಟನು, 4ನೇ ಶುಕ್ರವಾರ ಮತ್ತೆ ಚಿಕನ್. ಹೀಗೆ ಪ್ರತಿ ಶುಕ್ರವಾರ ಮಟನ್ ಅಥವಾ ಚಿಕನ್ ಇರ್ತದೆ. ಆಯ್ತಲ್ಲ? ಇನ್ನು ಚಿಕನ್ ಮಟನ್ ಪ್ರಿಯರೆಲ್ಲರೂ ಜೈಲಿಗೆ ಹೋಗಬೇಡಿ, ಈ ರೀತಿ ಇರ್ತದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಂತಹ ಕರಾವಳಿ ಪ್ರಾಶಸ್ತ್ಯದ ಜೈಲುಗಳಲ್ಲಿ ಚಿಕನ್ ಬದಲಿಗೆ ಮೀನನ್ನು ಕೊಡ್ತಾರೆ. ನಾನ್ ವೆಜ್ಜು ತಿನ್ನದಂತಹ ವಿನಯ್ ಕುಲಕರ್ಣಿ ಸಸ್ಯಾಹಾರಿ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಯಾವುದಾದ್ರೂ ಸ್ಪೆಷಲ್ ವೆಜಿಟೇರಿಯನ್ ಫುಡ್ಗಳನ್ನು ಮಾಡಿ ಕೊಡ್ತಾರೆ. ಇನ್ನು ಪ್ರತಿ ಮಂಗಳವಾರ ರಾತ್ರಿ ಊಟದ ಜೊತೆಗೆ ಒಂದೊಂದು ಬೇಯಿಸಿದ ಮೊಟ್ಟೆಯನ್ನು ಕೊಡ್ತಾರೆ. ಮೊಟ್ಟೆ ತಿನ್ನದಂತಹ ಕೈದಿಗಳಿಗೆ ಬಾಳೆಹಣ್ಣು ಕೊಡ್ತಾರೆ. ಎರಡೂ ಕೂಡ ಏನು ಕೊಡೋದಿಲ್ಲ. ಇನ್ನು ಇವ್ರದ್ದು ಎಲ್ಲ ನಿಗ್ರಹದಲ್ಲಿರಬೇಕಲ್ವ, ಯಾವುದೂ ಕೂಡ ಹೆಚ್ಚಿಗೆ ಕೆಲಸ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಇವರ ಕಾಮೋದ್ರೇಕವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಎಲ್ಲದರಲ್ಲೂ ಕೂಡ ಹೆಚ್ಚು ಇಂಗನ್ನು ಹಾಕ್ತಾರೆ. ಉಪ್ಪು, ಖಾರ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲವನ್ನು ಕೂಡ ಕಡಿಮೆ ಹಾಕಿ ಕೊಡ್ತಾರೆ. ಇದಿಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕೈದಿಗೂ ಕೂಡ ಜೈಲಿನಲ್ಲಿ ಒಂದು PPC ಅಕೌಂಟನ್ನು ಕೂಡ ತೆಗೆದಿರ್ತಾರೆ.
ಅಂದರೆ PPC ಅಂದರೆ ಪ್ರಿಸನರ್ಸ್ ಪರ್ಸನಲ್ ಕ್ಯಾಶ್ ಅಕೌಂಟ್ ಅಂತ ಹೇಳಿಬಿಟ್ಟು, ಇದಕ್ಕೆ ಆ ಕೈದಿ ಕಡೆಯವರು ತಿಂಗಳಿಗೆ ಇಂತಿಷ್ಟು ಹಣವನ್ನು ಕಳಿಸ್ಬೋದು. ಆ ಹಣದಲ್ಲಿ ಕೈದಿಗಳು ಜೈಲಿನ ಕ್ಯಾಂಟೀನ್ನಲ್ಲಿ ಕೆಲವೊಂದು ವಸ್ತುಗಳನ್ನು ತರಿಸ್ಕೊಳ್ಬೋದು. ಅಲ್ಲಿ ಹಾಗಂದ ಮಾತ್ರಕ್ಕೆ ಎಣ್ಣೆ ಸಿಗರೇಟು ಇವೆಲ್ಲ ಸಿಗಲ್ಲ. ಅಂದರೆ ಸಾಮಾನ್ಯವಾಗಿ ರೇಟ್ ಜಾಸ್ತಿ ಇರ್ತದೆ. ಇವರಿಗೆ ಅನಿವಾರ್ಯವಾಗಿ ಬೇಕಾಗುವಂತಹ ವಸ್ತುಗಳನ್ನು ಮಾತ್ರ ಅಲ್ಲಿ ಕ್ಯಾಂಟೀನಲ್ಲಿ ಕೊಡ್ತಾರೆ. ಅದು ಕೂಡ ಇವ್ರು ಹಣ ಕೊಟ್ಟೆ ತೆಗೆದುಕೊಳ್ಬೇಕೇನು, ಫ್ರೀ ಏನು ಕೊಡಲ್ಲ. ಇನ್ನು ಇವ್ರಿಗೆ ಏನು ಕೆಲಸ, ಎಷ್ಟು ಸಂಬಳ ಅನ್ನುವಂಥದ್ದು ವೆರಿ ಇಂಟ್ರೆಸ್ಟಿಂಗ್. ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಡೈಲಿ 8 ಗಂಟೆ ಕಡ್ಡಾಯ ಕೆಲಸ ಮಾಡಲೇಬೇಕು. ಅದು ಬೇಕ್ರಿ, ಗಾರ್ಡನ್, ಹೈನುಗಾರಿಕೆ, ಮರಗೆಲಸ, ಕರಕುಶಲ ಕೆತ್ತನೆ, ಹೀಗೆ ಯಾವುದಾದ್ರೂ ಒಂದು ಕೆಲಸ ಆಗಿರ್ಬೋದು. ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಆರಿಸ್ಕೊಳ್ಬೇಕು. ಅದರ ಟ್ರೈನಿಂಗನ್ನು ಕೂಡ ಕೊಡ್ತಾರೆ. ನಂತರ ಕೆಲಸಕ್ಕೆ ಹಾಕ್ಕೊಳ್ತಾರೆ. ಆ ವೇಳೆ ಆತ ಯಾವ ಕೆಲಸ ಯೋಗ್ಯ ಅಂತಿಲ್ಲ ಅನಿಸುತ್ತೋ ಆಗ ಮಾತ್ರ ಆ ಕೆಲಸವನ್ನು ಕೊಡ್ತಾರೆ. ಸಂಬಳನೂ ಕೂಡ ಕೊಡ್ತಾರೆ. ಆರಂಭದಲ್ಲಿ ಕೌಶಲ್ಯ ರಹಿತ ಕಾರ್ಮಿಕ ಅಂತ ಹೇಳ್ಬಿಟ್ಟು ಪರಿಗಣಿಸಿ ದಿನಕ್ಕೆ 525 ರೂಪಾಯಿ ಸಂಬಳವನ್ನು ಕೊಡ್ತಾರೆ. ಈ ಹಣ ಪ್ರತಿ ತಿಂಗಳು ಮೊದಲ ವಾರದೊಳಗೆ ಕೈದಿಯ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ. ಅಡುಗೆ ಮಾಡೋರಿಗೆ, ಕ್ಲೀನಿಂಗ್ ಮಾಡೋವಂಥವ್ರಿಗೆ ಮುಂತಾದವ್ರಿಗೆ ಹೊರತುಪಡಿಸಿ ಉಳಿದ ಕಾರ್ಮಿಕರಿಗೆ ಭಾನುವಾರ ರಜೆ ಇರ್ತದೆ. ಅಷ್ಟೇ ಅಲ್ಲದೆ ವರ್ಷಕ್ಕೆ 16 ದಿನ ಸರ್ಕಾರಿ ರಜೆ ಕೂಡ ಇರ್ತದೆ ಇವರಿಗೂ. ಅದು ಕೂಡ ಹೊಸ ವರ್ಷದ ಮೊದಲ ದಿನ ಆಗಿರ್ಬೋದು, ಗಣರಾಜ್ಯೋತ್ಸವ, ಸ್ವತಂತ್ರ ದಿನ, ಶಿವರಾತ್ರಿ, ಹೀಗೆ ಒಂದಷ್ಟು ರಜೆಗಳಿರ್ತವೆ. ಆ ರಜದಲ್ಲೇ ನಾವು ಹೊರಗಡೆ ಹೋಗಿ ಟೂರ್ ಮಾಡ್ಕೊಂಬರೋಕ್ಕಾಗಲ್ಲ. ಜೈಲು ಒಳಗಡೆನೇ ಇರಬೇಕು. ಬಟ್ ಕೆಲಸ ಇರೋದಿಲ್ಲ ಅಷ್ಟೇ. ಇನ್ನು ಎಲ್ಲರೂ ಕೂಡ ಬೆಳಗಿನ ಜಾವ 5 ಗಂಟೆ ಒಳಗೆ ಬಂದು ಎಲ್ಲರೂ ಕೂಡ ಎಬ್ಬಿಸ್ಬಿಡ್ತಾರೆ. ಎದ್ದವರೇ ಪ್ರಾರ್ಥನೆ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸ್ಬೇಕು. ನಂತರ ವ್ಯಾಯಾಮ ಮಾಡಿ ತಿಂಡಿ ತಿನ್ನಬೇಕು. 8 ಗಂಟೆಗೆಲ್ಲ ತಮಗೆ ನೀಡಿರುವಂಥ ಕೆಲಸಗಳನ್ನು ಆರಂಭಿಸಬೇಕು. ಮಧ್ಯಾಹ್ನ 11ರಿಂದ 12:30 ಒಳಗೆ ಊಟ. ನಂತರ 12:30ರಿಂದ 4:15ವರೆಗೆ ಮತ್ತೆ ಕೆಲಸ. ಆಮೇಲೆ ಗೇಮ್ಸು, ಸಾಂಸ್ಕೃತಿಕ ಚಟುವಟಿಕೆ. ಸಂಜೆ 6 ಗಂಟೆಗೆ ರಾತ್ರಿ ಊಟವನ್ನು ಮುಗಿಸಿ ನ್ಯೂಸ್ ಪೇಪರ್, ಬುಕ್ಸ್ ಓದಬಹುದು. ಬಳಿಕ 9 ಗಂಟೆವರೆಗೂ ಕೂಡ ಗ್ರೂಪ್ ಮ್ಯೂಸಿಕ್ ಸೇರಿದಂತೆ ಮನೋರಂಜನಾ ಚಟುವಟಿಕೆಗಳು ಇರ್ತದೆ. 9ರಿಂದ 9:15ವರೆಗೆ ಪ್ರಾರ್ಥನೆ ಮತ್ತು 9ವರೆಗೆ ಮಲಗೋದಕ್ಕೆ ತಯಾರಿ. 9:30ಕ್ಕೆ ಎಲ್ಲರೂ ಕೂಡ ಮಲಗಬೇಕು. ಮರುದಿನ ಮತ್ತೆ 5 ಗಂಟೆಗೆ ಏಳಲೇಬೇಕು. ಹೀಗೆ ಪ್ರತಿದಿನ ನಡೆಯುವಂಥ ರೂಟೀನ್ ಇದು. ಭಾನುವಾರ ಮತ್ತು ಸರ್ಕಾರಿ ರಜೆ ದಿನಗಳ ದಿನಚರಿ ಸ್ವಲ್ಪ ಚೇಂಜ್ ಇರ್ತದೆ. ಕೈದಿಗಳು ಉಪವಾಸವನ್ನು ಮಾಡುವಂತಹ ಅವಕಾಶವೂ ಕೂಡ ಇದೆ. ಬೇಕು ಅಂತ ಹೇಳಿದ್ರೆ ಮಾಡ್ಕೊಬೋದು. ಬಟ್ಟು ಎಲ್ಲದಕ್ಕೂ ಕೂಡ ನಿಯಮಗಳಿರ್ತದೆ. ಇನ್ನು ಹಿಂದೂ ಕೈದಿಗಳಾದರೆ ಮಹಾಶಿವರಾತ್ರಿ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ಏಕಾದಶಿ, ಶ್ರಾವಣ ಮಾಸ, ಈ ರೀತಿ ಈ ಸ್ಪೆಷಲ್ ಒಕೇಷನಲ್ಲಿ ಮಾತ್ರ ಉಪವಾಸನ ಹಿಡಿಬಹುದು. ಯಾಕೆಂತ ಹೇಳಿದ್ರೆ ಈ ಜೈಲಿನಲ್ಲಿರೋದು ಅಂತ ಹೇಳಿದ್ರೆ ಜಡ್ಜ್ ಅವರ ಅಂಡರಲ್ಲಿರೋದು ಅಂತ ಹೇಳಿ ಎಲ್ಲ ನಿಯಮಗಳನ್ನು ಸ್ಟ್ರಿಕ್ಟಾಗಿ ಪಾಲಿಸಲೇಬೇಕಾಗ್ತದೆ. ಜೈಲಿನ ಅಧಿಕಾರಿಗಳು ಎಲ್ಲವನ್ನೂ ಕೂಡ ನಿಗಾವನ್ನು ವಹಿಸಲೇಬೇಕಾಗ್ತದೆ. ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಇವರಿಗೆ ಏನು ಬೇಕು, ಏನು ಬೇಡ, ಏನು ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದ್ರ ಜೊತೆಗೆ ಅವರಿಗೆ ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದನ್ನು ಕೂಡ ಪ್ರತಿಯೊಂದನ್ನು ಕೂಡ ಪಾಯಿಂಟ್ ಔಟ್ ಮಾಡ್ತಾರೆ. ಆಮೇಲೆ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಇವರು ಹೇಗಿರ್ತಾರೆ ಅನ್ನೋದು ಕೂಡ ಇವರಿಗೆ 14 ವರ್ಷದ ನಂತರ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡೋದು ಅಂತೇಳಿ ಹೇಳ್ತಾರಲ್ಲ, ಆಗ ಪರಿಗಣನೆಗೆ ತೆಗೆದುಕೊಳ್ತಾರೆ. ಇವೆಲ್ಲವೂ ಕೂಡ ಜೈಲಾಧಿಕಾರಿಗಳ ಮೇಲೇ ನಿರ್ಧಾರ ಆಗಿರ್ತದೆ. ಅವರು ಏನು ಡೈರಿಯಲ್ಲಿ ಬರೀತಾರೋ ಅದರ ಮೇಲೆ ಎಲ್ಲದೂ ಕೂಡ ಅವರ ಭವಿಷ್ಯ ನಿರ್ಧಾರ ಆಗ್ತಾನೆ ಹೋಗ್ತದೆ. ಇನ್ನು ರಾತ್ರಿ ಊಟದ ಟೈಮ್ನಲ್ಲಿ ಇವರಿಗೆ ಬೇರೆ ಏನಾದರೂ ಬೇಕು ಅಂತ ಹೇಳಿದ್ರೆ, ಅಂದರೆ ಈ ಸ್ಪೆಷಲ್ ಒಕೇಷನ್ಸ್ಗಳಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಅವು ಕೊಡ್ತಾರೆ. ಅದನ್ನು ಬಿಟ್ಟರೆ ಬೇರೆ ಏನೇ ಇದ್ದರೂ ಕೂಡ, ಅಂದರೆ ಕುಟುಂಬಸ್ಥರು ಯಾರೇ ಬಂದರೂ ಕೂಡ 30 ನಿಮಿಷ ಮಾತನಾಡ್ಬೋದು. ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚು ಸಲ ಭೇಟಿ ಮಾಡೋದಕ್ಕೆ ಜೈಲಾಧಿಕಾರಿಗಳು ಅವಕಾಶವನ್ನು ಕೊಡಬಹುದು. ಎಲ್ಲದೂ ಕೂಡ ಅವ್ರ ಮೇಲೇ ನಿರ್ಧಾರ ಆಗಿರ್ತದೆ. ಹಾಗೆಯೇ ಏನಾದರೂ ಬೇರೆ ರೀತಿಯಲ್ಲಿ ಆಟ ಆಡಿದರು ಅಂತ ಹೇಳಿದ್ರೆ, ಅಂದರೆ ಜೈಲಿನ ನಿಯಮಗಳನ್ನು ಪಾಲಿಸ್ತಿಲ್ಲ, ಏನೋ ಬೇರೆ ಬೇರೆ ಆಟಗಳನ್ನು ಆಡ್ತಿದ್ದಾರೆ ಅಂತೇಳಿ ಗೊತ್ತಾದರೆ ಸೌಲಭ್ಯಗಳಿಗೆ ಕತ್ತರಿ ಹಾಕುವಂಥ ಅಧಿಕಾರನೂ ಕೂಡ ಇರ್ತದೆ. ಹಾಗಾಗಿ ಇಲ್ಲಿ ಅವರು ಹೇಗಿರ್ತಾರೆ ಜೈಲಿನ ಒಳಗಡೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಅದರಲ್ಲೂ ಕೂಡ ಈಗ ನೋಡಿ, ದರ್ಶನ್, ವಿನಯ್ ಕುಲಕರ್ಣಿ ಇಂತಹ ಘಟಾನುಘಟಿಗಳೇ ಜೈಲಿನ ಒಳಗಡೆ ಇರುವಂಥದ್ದು. ಅವರ ದಿನ ಅಲ್ಲಿ ಹೇಗಿರ್ತದೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇರುವಂಥದ್ದೇ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ದಿನಚರಿಗಳನ್ನು ನೋಡಿದಾಗ ಹೇಗಿರ್ಬೋದು ಇವರ ಪರಿಸ್ಥಿತಿ ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.